ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮ್ನ ಸಾಲ್ವ್ ಮಾಡೋಣ ಬನ್ನಿ. ಸ್ಮಿತಾ ಇಸ್ ವರ್ಕಿಂಗ್ ಆಸ್ ಅ ಪ್ರೀ ಸೇಲ್ಸ್ ಎಕ್ಸಿಕ್ಯೂಟಿವ್ ಇನ್ ಮಾರುತಿ ಸುಜುಕಿ ಲಿಮಿಟೆಡ್ ಅಟ್ ಕಲ್ಕತ್ತಾ. ಇರೋದು ಕಲ್ಕತ್ತಾದಲ್ಲಿ. ಅಂಡ್ ಸ್ಯಾಲರಿ ಡೀಟೇಲ್ಸ್ ಆರ್ ಎಸ್ ಫಾಲೋ. ಬೇಸಿಕ್ ಸ್ಯಾಲರಿ 21,000 ಪರ್ ಮಂತ್ ಇದೆ, ಪರ್ ಆನಮ್ ಮಾಡ್ಕೊಳ್ಳೋಣ. ಬೋನಸ್ ಈಕ್ವಲ್ ಟು ದ 2 months ಆಫ್ ಬೇಸಿಕ್ ಸ್ಯಾಲರಿ, ಅಂದರೆ 2 months ಆಫ್ ಬೇಸಿಕ್ ಸ್ಯಾಲರಿನವರಿಗೆ ಬೋನಸ್ ಆಗಿ ಬರ್ತಾ ಇದೆ ಅಂತೆ. ಕಮಿಷನ್ ಬಂದ್ಬಿಟ್ಟು 3% ಇದೆ ಆನ್ ದ ಸೇಲ್ಸ್. ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಡ್ಯೂರಿಂಗ್ ದ ಇಯರ್ ದ ರೀಚರ್ ಸೇಲ್ಸ್ ಟಾರ್ಗೆಟ್ ಆಫ್ ₹5 lakh. ಸೊ ಈ 5 lakh ಮೇಲೆ 3% ಮಾಡ್ಕೊಂಡ್ರೆ ನಮಗೆ ಕಮಿಷನ್ ಬರುತ್ತೆ. ಡಿಎನ್ಎನ್ಸ್ ಅಲವೆನ್ಸ್ ಕೊಟ್ಟಿದ್ದಾರೆ 7,000 ಪರ್ ಮಂತ್. ಎಲಿಜಿಬಲ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ಸ್, ಇಲ್ಲಾಂದ್ರೆ ಸರ್ವಿಸ್ ಬೆನಿಫಿಟ್ ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ ಅಂತಂದರೆ ಒಂದು RFA, ಇನ್ನೊಂದು RPF, ಇಲ್ಲಂತಂದರೆ HRA ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ಈ ಅಮೌಂಟ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಹೇಳಿದ್ದಾನೆ ಎಲಿಜಿಬಲ್ ಫಾರ್ ದ ರಿಟೈರ್ಮೆಂಟ್ ಬೆನಿಫಿಟ್ಸ್. ಇದು ಕೊಟ್ಟಿಲ್ಲ ಅಂತಂದರೆ ನಾವು ಇಗ್ನೋರ್ ಮಾಡಬೇಕು. ಮೆಡಿಕಲ್ ಅಲವೆನ್ಸ್ ಇದೆ 1,400 ಪರ್ ಮಂತ್. ಸೊ ಮೆಡಿಕಲ್ ಅಲವೆನ್ಸ್ ನಮಗೇನು ಅಲವೆನ್ಸ್ ಬರ್ತಿದೆ ಅದನ್ನು ಮಾತ್ರ ರೆಕಾರ್ಡ್ ಮಾಡ್ಕೋಬೇಕು. ಎಕ್ಸ್ಪೆನ್ಸಸ್ನ ನಾವು ರೆಕಾರ್ಡ್ ಮಾಡಬಾರ್ದು, ಬಿಕಾಸ್ ವಿ ಆರ್ ಕಂಪ್ಯೂಟಿಂಗ್ ದ ಟ್ಯಾಕ್ಸಬಲ್ ಇನ್ಕಮ್, ನಾಟ್ ಟ್ಯಾಕ್ಸಬಲ್ ಎಕ್ಸ್ಪೆನ್ಸಸ್. ಸೊ ನಮಗೇನು ಇನ್ಕಮ್ ಬರುತ್ತೋ ಅಲವೆನ್ಸ್ ಬರುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸ್ 500 ಪರ್ ಮಂತ್ ಕೊಟ್ಟಿದ್ದಾರೆ ಪರ್ ಚೈಲ್ಡ್ಗೆ. ಆ್ಯಂಡ್ 2 ಚಿಲ್ಡ್ರನ್ಸ್ ಇದ್ದಾರಂತೆ. ಸೊ 500 ಇಂಟು 2 ಚಿಲ್ಡ್ರನ್ಸ್ ಫಾರ್ 1 yearಗೆ ಮಾಡಿಕೊಂಡ್ರೆ ನಮಗೆ ಹಾಸ್ಟೆಲ್ ಅಲವೆನ್ಸ್ ಸಿಗುತ್ತೆ. ಇದರಲ್ಲಿ ನಮಗೆ ಎಕ್ಸಾಮ್ಷನ್ಸ್ ಇರುತ್ತೆ. ಹಾಸ್ಟೆಲ್ ಅಲವೆನ್ಸ್ ಎಷ್ಟವರೆಗೂ ಎಕ್ಸಾಮ್ಷನ್ ಅಂತ ಅಂದರೆ ₹300 ಎಕ್ಸಾಮ್ಷನ್ಸು ಪರ್ ಚೈಲ್ಡ್ಗೆ. ಸೊ ಇಲ್ಲಿ 2 ಚಿಲ್ಡ್ರನ್ಸ್ ಇದ್ದಾರೆ. ಆ್ಯಂಡ್ ಅಪ್ ಟು 2 ಚಿಲ್ಡ್ರನ್ಸ್ವರೆಗೂ ಮಾತ್ರ ಇದು ಎಕ್ಸಾಮ್ ಟು, ನಾಟ್ ಮೋರ್ ದೆನ್ 2 ಚಿಲ್ಡ್ರನ್ಸ್. ಆ್ಯಂಡ್ 12 ಇದು ಮಾಡಿದ್ರೆ ನಮಗೆ ಹಾಸ್ಟೆಲ್ ಅಲವೆನ್ಸ್ ಸಿಗುತ್ತೆ. ನಿಮಗೆ ಹಾಸ್ಟೆಲ್ ಅಲವೆನ್ಸ್ ಮತ್ತು ಎಜುಕೇಷನ್ ಅಲವೆನ್ಸ್ ಇದೆ ಹೇಳ್ತೀನಿ ನೋಡಿ. ಚಿಲ್ಡ್ರನ್ಸ್ ಎಜುಕೇಷನ್ ಅಲವೆನ್ಸ್ ಬಂದ್ಬಿಟ್ಟು ಎಕ್ಸಾಮ್ ಅಪ್ ಟು 100 ಪರ್ ಮಂತ್ ಪರ್ ಚೈಲ್ಡ್ ಆ್ಯಂಡ್ ಅಪ್ ಟು 2 ಚಿಲ್ಡ್ರನ್ಸ್ ಮ್ಯಾಕ್ಸಿಮಮ್. ಅಲವೆನ್ಸ್ ಬಂದ್ಬಿಟ್ಟು ಎಷ್ಟು ಜನ ಮಕ್ಳಿಗೆ ಬರಲಿ, ನಾವು ಎಕ್ಸಾಮ್ ಕೊಡಬೇಕಾಗಿರೋದು ಜಸ್ಟ್ 2 ಚಿಲ್ಡ್ರನ್ಸ್ವರೆಗೂ ಮಾತ್ರ. ಆ್ಯಂಡ್ ಇದು ನೋಡಿ ಹಾಸ್ಟೆಲ್ ಅಲವೆನ್ಸಸ್ಸು ಅಪ್ ಟು 300 ಪರ್ ಮಂತ್ವರೆಗೂ ಮಾತ್ರ ಎಕ್ಸಾಮ್ ಇದೆ ಫಾರ್ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ಸ್ ಪರ್ ಮಂತ್. ಜಸ್ಟ್ ಅಸ್ಯೂಮ್ ಆರ್ ಥಿಂಕ್ ನಿಮಗೆ ಹಾಸ್ಟೆಲ್ ಅಲವೆನ್ಸ್ ಬರ್ತಾ ಇದೆ 400 ಪರ್ ಮಂತ್. ಆ್ಯಂಡ್ ನಿಮಗೆ 3 ಚಿಲ್ಡ್ರನ್ಸ್ ಇದ್ದಾರೆ. ಸೊ 3 ಚಿಲ್ಡ್ರನ್ಸ್ಗೆ ನಿಮಗೆ 400 ಪರ್ ಮಂತ್ ಬರ್ತಾ ಇದೆ. ಸೊ ನೀವು ಅದನ್ನ ಏನು ಮಾಡ್ತೀರಾ, 400 ಇಂಟು 3 ಚಿಲ್ಡ್ರನ್ಸ್ಗೆ ಪರ್ ಆ್ಯನಮ್ಗೆ ಎಷ್ಟಾಗುತ್ತೆ ಅಂತ ಟ್ರೀಟ್ ಮಾಡ್ತೀರಾ. ಬಟ್ ಎಕ್ಸಾಮ್ನ ಆ ಟೈಮಲ್ಲಿ ಹೆಂಗೆ ಟ್ರೀಟ್ ಮಾಡ್ಬೇಕಂತಂದರೆ ₹300 ಬಂದುಬಿಟ್ಟು ಎಕ್ಸಾಮ್ ಇರುತ್ತೆ ಪರ್ ಚೈಲ್ಡ್ಗೆ. ಅಪ್ ಟು ಎಷ್ಟು ಮ್ಯಾಕ್ಸಿಮಮ್ ಇರೋದು 2 ಚಿಲ್ಡ್ರನ್ಸ್. ನಿಮಗೆ 3 ಚಿಲ್ಡ್ರನ್ಸ್ಗೆ ಅಲವೆನ್ಸ್ ಬಂದ್ರೂ ನಿಮಗೆ ಎಕ್ಸಾಮ್ ಇರೋದು ಜಸ್ಟ್ 2 ಚಿಲ್ಡ್ರನ್ಸ್ವರೆಗೂ ಮಾತ್ರ. ಇಂಟು 12 ಮಾಡಿಕೊಂಡು ಇಲ್ಲಿ ಅಮೌಂಟ್ ಏನಿರುತ್ತಲ್ಲ ಇದರಲ್ಲಿ ಈ ಅಮೌಂಟ್ನ ನಾವು ಲೆಸ್ ಮಾಡಿಕೊಂಡ್ರೆ ನಮಗೆ ಟ್ಯಾಕ್ಸಬಲ್ ಅಮೌಂಟ್ ಗೊತ್ತಾಗುತ್ತೆ. ಸೊ ಇವಾಗ ಸಮಗೋಗೋಣ ಬನ್ನಿ. ಮತ್ತೆ ಎಜುಕೇಷನ್ ಅಲವೆನ್ಸು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. RPF ಕೊಟ್ಟಿದ್ದಾನೆ. RPF ಬೈ ದ ಕಂಪನಿ 6,000 ಪರ್ ಮಂತ್. ಇಲ್ಲಿ ಅವನು 10% ಆನ್ ದ ಸ್ಯಾಲರಿ ಆ ಥರ ಏನೂ ಕೊಟ್ಟಿಲ್ಲ, ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾನೆ. ಪರ್ ಆನಮ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ 12% ಎಕ್ಸಾಮ್ಷನ್ಸ್ ಇರುತ್ತೆ. ಬರೋ ಅಮೌಂಟಲ್ಲಿ 12%ನ ಲೆಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ RPF ಕಾಂಟ್ರಿಬ್ಯೂಷನ್ ಬೈ ದ ಎಂಪ್ಲಾಯ್ದು RPF ಕಾಂಟ್ರಿಬ್ಯೂಷನ್ ಏನು ಮಾಡಬೇಕಂತ ನಾನು ಪ್ರಿವಿಯಸ್ ವಿಡಿಯೋದಲ್ಲೇ ಹೇಳ್ಕೊಂಡು ಬಂದಿದ್ದೀನಿ. ಓನ್ ಕಾಂಟ್ರಿಬ್ಯೂಷನ್ ಇಲ್ಲಾಂದರೆ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಇಗ್ನೋರ್ ಮಾಡಬೇಕು. ಓನ್ಲಿ ಎಂಪ್ಲಾಯರ್ ಇಲ್ಲಾಂದರೆ ಕಂಪ್ನಿ ಕಾಂಟ್ರಿಬ್ಯೂಷನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಫರ್ದರ್ ಹೇಳ್ತಿದ್ದಾನೆ ಇಂಟ್ರೆಸ್ಟ್ ಕ್ರೆಡಿಟ್ ಆನ್ RPF ಇಸ್ ಅಟ್ 11%, 44,000. ಇದನ್ನ ಯಾವ ಥರ ಟ್ರೀಟ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇರೋದು ತುಂಬ ಇಂಪಾರ್ಟೆಂಟ್. ಶಿ ಹ್ಯಾಸ್ ಬಿನ್ ಪ್ರೊವೈಡೆಡ್ ವಿತ್ ದ ಕಂಪನೀಸ್ ಓನ್ ರೆಂಟ್ ಫ್ರೀ ಫರ್ನಿಶ್ಡ್. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಕಂಪ್ನಿದೆ ಓನ್ ಬಿಲ್ಡಿಂಗ್ ಇದೆ, ಅದರಲ್ಲಿ ಅವ್ರಿಗೆ ಅಕಾಮಡೇಷನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ಹೇಳ್ತಿದ್ದಾನೆ RFA ಅಂತ. HRA ಇದ್ರೆ ಹೌಸ್ ರೆಂಟ್ ಅಲವೆನ್ಸ್ ಅಂತ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಏನೋ ಆ ಥರ ಮೆನ್ಷನ್ ಆಗಿಲ್ಲ. ಸೊ ಇದು ನಾವು RFAನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಅರ್ಥ ಆಗ್ತಿದೆ ಇಲ್ಲಿ. ಅದು ಓನ್ಡ್ ಅಕಾಮಡೇಷನ್ ಕೊಟ್ಟಿರೋದ್ರಿಂದ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಅದನ್ನೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ರೆಫರ್ ಮಾಡ್ಕೊಳ್ಳಿ. ಇರೋದಲ್ಲಿ ಮುಂಬೈಲಿದ್ದಾರೆ ಇವರು. ಮುಂಬೈಲಿ ಅಕಾಮಡೇಷನ್ ಕೊಡ್ತಾ ಇರೋದು ಗೈಸ್. ಇದು ಕ್ವಶನ್ ಮುಂಬೈ ಮಾಡ್ಕೊಳ್ಳಿ, ಮಿಸ್ಟೇಕ್ ಆಗಿದೆ. ಆ್ಯಂಡ್ ದ ಕಾಸ್ಟ್ ಆಫ್ ಫರ್ನಿಚರ್ ಬಂದುಬಿಟ್ಟು 60,000ವರೆಗೂ ಇದೆ. ಇದನ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನ ಜಸ್ಟ್ RFA ಕ್ಯಾಲ್ಕುಲೇಷನಲ್ಲಿ ಮಾತ್ರ ಟ್ರೀಟ್ ಮಾಡ್ಕೋಬೇಕಾಗುತ್ತೆ. ಕಾಸ್ಟ್ ಆಫ್ ಫರ್ನಿಚರ್ ಇನ್ನೆಲ್ಲೂ ಬರಲ್ಲ. ಆ್ಯಂಡ್ ಸ್ಮಿತಾ ಬಂದುಬಿಟ್ಟು ಪ್ರೊಫೆಷನಲ್ ಟ್ಯಾಕ್ಸ್ನ ಪೇ ಮಾಡಿದ್ದಾರೆ. ಸ್ಮಿತಾ ಬಂದುಬಿಟ್ಟು ಎಂಪ್ಲಾಯಿ. ಸೊ ಎಂಪ್ಲಾಯಿ ಪ್ರೊಫೆಷನಲ್ ಟ್ಯಾಕ್ಸ್ನ ಪೇ ಮಾಡಿದರೆ ಜಸ್ಟ್ ಒಂದೇ ಜಾಗದಲ್ಲಿ ತೋರಿಸ್ಕೋಬೇಕಾಗುತ್ತೆ. ಅದು ಸ್ಟ್ಯಾಂಡರ್ಡ್ ಸೆಕ್ಷನ್ 16 ಸಬ್ಸೆಕ್ಷನ್ 3 ಪ್ರೊಫೆಷನಲ್ ಟ್ಯಾಕ್ಸ್ ಅಲ್ಲಿ ಮಾತ್ರ ತೋರಿಸ್ಕೋಬೇಕು. ಎಂಪ್ಲಾಯ್ ಪೇ ಮಾಡಿದರೆ ಪರ್ಕ್ವಿಸಿಟ್ಸಲ್ಲಿ ಒಂದ್ಸತಿ, ಇನ್ನೊಂದು ಪ್ರೊಫೆಷನಲ್ ಟ್ಯಾಕ್ಸ್ ಅಂಡರ್ ದ ಸೆಕ್ಷನ್ 16 ಸಬ್ಸೆಕ್ಷನ್ 3 ಇಲ್ಲಿ ತೋರಿಸ್ಕೋಬೇಕಾಗುತ್ತೆ. Compute the taxable salary for the assessment year 2024 and 25.
ಸೊ ಲೆಟ್ ಅಸ್ ಸಾಲ್ವ್ ದ ಸಮ್ ಗೈಸ್. ಸ್ಯಾಲರಿಯಲ್ಲಿ ಬೇಸಿಕ್ ಪೇ ಕೊಟ್ಟಿದ್ದಾನೆ 21,000 ಪರ್ ಮಂತ್ ಅಂತ ನಾವು ಪರ್ ಆನಮ್ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾನೆ 21,000 ಪರ್ ಮಂತ್. ನಾವು ಅದನ್ನ ಪರ್ ಆನಮ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 21,000 ಇಂಟು 12 ಮಾಡಿದ್ರೆ 2,52,000 ಬರುತ್ತೆ. ನೆಕ್ಸ್ಟ್ ಏನು ಹೇಳ್ತಿದ್ದಾನೆ, ಬೋನಸ್ ಬಂದ್ಬಿಟ್ಟು 2 months ಆಫ್ ದ ಬೇಸಿಕ್ ಸ್ಯಾಲರಿ ಅಂದರೆ 21,000 ಇಂಟು 2 ಮಾಡ್ಕೊಂಡ್ರೆ ನಮಗೆ ಬೋನಸ್ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ 21,000 ಇಂಟು 2 ಮಾಡಿದ್ದೀನಿ, ನಮಗೆ ಬೋನಸ್ 42,000 ಬಂದಿದೆ. ಡಿಎನ್ಎಸ್ ಪೇ ಕೊಟ್ಟಿಲ್ಲ, ಡಿಎನ್ಎಸ್ ಅಲವೆನ್ಸ್ ಕೊಟ್ಟಿರೋದು. ನೆಕ್ಸ್ಟ್ ಕಮಿಷನ್ ಬಗ್ಗೆ ಹೇಳ್ತಿದ್ದಾನೆ ಅವನು. ಕಮಿಷನ್ 3% ಆನ್ ದ ಸೇಲ್ಸ್ ಟಾರ್ಗೆಟೆಡ್ ಆಫ್ 5 lakh rupees. ಈ 5 lakh ಮೇಲೆ ನಾವು 3% ಮಾಡ್ಕೊಂಡ್ರೆ ನಮಗೆ ಕಮಿಷನ್ ಗೊತ್ತಾಗುತ್ತೆ. ಸೊ ನೋಡ್ಬೋದು ನೀವು 5 lakh ಮೇಲೆ 3% ಮಾಡ್ಕೊಂಡಾಗ 15,000 ಬಂದಿದೆ. ಅದು ನಮ್ಮ ಕಮಿಷನ್ ಅಮೌಂಟು. ಇಲ್ಲಿ ಅರೇಸ್ ಇನ್ ಸ್ಯಾಲರಿನೂ ಕೊಟ್ಟಿಲ್ಲ, ಅಡ್ವಾನ್ಸ್ ಇನ್ ಸ್ಯಾಲರಿನೂ ಕೊಟ್ಟಿಲ್ಲ. ಆ್ಯಂಡ್ ಎನ್ಕ್ಯಾಶ್ಮೆಂಟ್ ಆಫ್ 100 leave ಸ್ಯಾಲರಿ ಅವ್ನು ಕೇಳೋದು ಇಲ್ಲ, ಈ ಕ್ವಶನಲ್ಲಿ ಕೊಟ್ಟು ಇಲ್ಲ. ಅಲವೆನ್ಸಸ್ ಕೊಟ್ಟಿದ್ದಾನೆ. ಸೊ ಒಂದೊಂದೇ ನೋಡೋಣ ಬನ್ನಿ. ಡಿಎನ್ಎಸ್ ಅಲವೆನ್ಸ್ 7,000 ಇದೆ. ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿಗೂ ಎಂಟರ್ ಆಗ್ತಿದೆ ಅಂತ ಹೇಳ್ತಿದ್ದಾನೆ. ಸೊ 7,000 ಪರ್ ಮಂತ್ ಇರೋದನ್ನ ಪರ್ ಆನಮ್ ಕನ್ವರ್ಟ್ ಮಾಡ್ಕೊಳ್ಳೋಣ. 7,000 ಇಂಟು 12 ಮಾಡ್ಕೊಂಡ್ರೆ ನಮಗೆ 84,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಿದ್ದಾನೆ, ಮೆಡಿಕಲ್ ಅಲವೆನ್ಸ್ ಕೊಟ್ಟಿದ್ದಾನಂತೆ 1,400 ಪರ್ ಮಂತ್. ಈ 1,400 ಪರ್ ಮಂತ್ ಇರೋದನ್ನ ಪರ್ ಆನಮ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ 1,400 ಇಂಟು 12 ಮಾಡ್ಕೊಂಡ್ರೆ 16,800 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಿದ್ದಾನೆ ಇವನು, ಇದು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸು 500 ಪರ್ ಮಂತ್ ಕೊಡ್ತಿದ್ದಾನೆ ಪರ್ ಚೈಲ್ಡ್ಗೆ. ಇರೋದು 2 ಚಿಲ್ಡ್ರನ್ಸು. ನೋಡಿ, ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸಸ್ 500 ಕೊಡ್ತಿದ್ದಾನೆ ಪರ್ ಮಂತ್ಗೆ 2 ಚಿಲ್ಡ್ರನ್ಸ್ಗೆ. ಆ್ಯಂಡ್ ದಟ್ ಈಸ್ ಫಾರ್ ಅ ಇಯರ್. 500 ಇಂಟು 2 ಇಂಟು 12 ಮಾಡ್ಕೊಂಡ್ರೆ ನಮಗೆ 12,000 ಬರುತ್ತೆ. ಪರ್ ಆನಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಇದರಲ್ಲಿ ನಮಗೆ ಎಕ್ಸಾಮ್ಟ್ ಇರೋದು ಎಷ್ಟು, 300 ಬಂದ್ಬಿಟ್ಟು ಪರ್ ಮಂತ್ಗೆ ಎಕ್ಸಾಮ್ಟ್ ಇದೆ. ಅಪ್ ಟು 2 ಚಿಲ್ಡ್ರನ್ಸ್ವರೆಗೂ ಮಾತ್ರ ಎಕ್ಸಾಮ್ಟ್ ಇರೋದು. ಆ್ಯಂಡ್ ಅದನ್ನು ನಾವು 12 months ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 7,200 ಬರುತ್ತೆ. ಈ 12,000 7,200 ಲೆಸ್ ಮಾಡ್ಕೊಂಡ್ರೆ ನಮಗೆ 4,800 ಬರುತ್ತೆ. ಅದೇ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲವೆನ್ಸ್ ಟ್ಯಾಕ್ಸಬಲ್ ಅಮೌಂಟ್ ಆಗಿರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅವನು, ಚಿಲ್ಡ್ರನ್ಸ್ ಎಜುಕೇಷನ್ ಅಲವೆನ್ಸ್ ಬಂದ್ಬಿಟ್ಟು 2 ಚಿಲ್ಡ್ರನ್ಸ್ಗೆ ಪರ್ ಮಂತ್ ಬಂದ್ಬಿಟ್ಟು 400 ಕೊಡ್ತಿದ್ದಾನೆ. ಅದು ಪರ್ ಚೈಲ್ಡ್ಗೆ 400 ಕೊಡ್ತಿರೋದು ಅಂತ ಹೇಳ್ತಿದ್ದಾನೆ ಅವನು. ಸೊ ಚಿಲ್ಡ್ರನ್ಸ್ ಎಜುಕೇಷನ್ ಅಲವೆನ್ಸ್ 400 ಪರ್ ಮಂತ್ ಕೊಡ್ತಿದ್ದಾನೆ, 2 ಚಿಲ್ಡ್ರನ್ಸ್ ಕೊಡ್ತಾ ಇರೋದು. ಆ್ಯಂಡ್ ಫಾರ್ ಅಪ್ ಟು 12 months ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. 400 ಇಂಟು 2 ಇಂಟು 12 ಮಾಡ್ಕೊಂಡ್ರೆ ನಮಗೆ 9,600 ಬರುತ್ತೆ. ಎಕ್ಸಾಮ್ಟ್ ಇರೋದು ಬಂದ್ಬಿಟ್ಟು 100 rupees ಪರ್ ಚೈಲ್ಡ್ಗೆ ಎಕ್ಸಾಮ್ಟ್ ಇದೆ. ಸೊ 100 ಇಂಟು 2 ಮಾಡಿಕೊಂಡು ನಮಗೆ ಪರ್ ಆನಮ್ ಕನ್ವರ್ಟ್ ಮಾಡ್ಕೊಂಡ್ರೆ 2,400 ಬರುತ್ತೆ. ಈ ಬರೋ 2,400ನ 9,600 ಲೆಸ್ ಮಾಡ್ಕೊಂಡ್ರೆ 7,200 ಬರುತ್ತೆ. ಅದೇ ನಮಗೆ ಟ್ಯಾಕ್ಸಬಲ್ ಚಿಲ್ಡ್ರನ್ಸ್ ಎಜುಕೇಷನ್ ಅಲವೆನ್ಸ್ ಆಗಿರುತ್ತೆ. ಸೊ ಅಲವೆನ್ಸಸ್ ಇಷ್ಟೇ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾವಿಡೆಂಟ್ ಫಂಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಅಲ್ಲ, ಎಂಪ್ಲಾಯರ್ ಇಲ್ಲ ಅಂದರೆ ಕಂಪ್ನಿ ಕಾಂಟ್ರಿಬ್ಯೂಷನ್ ತಗೋಬೇಕಾಗುತ್ತೆ. 6,000 ಪರ್ ಮಂತ್ ಕಂಪ್ನಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ನೋಡೋಣ ಬನ್ನಿ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF 6,000 ಇಂಟು 12 ಮಾಡ್ಕೊಂಡ್ರೆ 72,000 ಬರುತ್ತೆ. ಇದ್ರಲ್ಲಿ ನಮಗೆ ಎಕ್ಸಾಮ್ಷನ್ಸ್ ಇರುತ್ತೆ. 12% ಆನ್ ದ ಸ್ಯಾಲರಿ ಬಂದ್ಬಿಟ್ಟು ಎಕ್ಸಾಮ್ಷನ್. ನಾವು RPF ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸ್ಯಾಲರಿ ಆಫ್ RPF ಬೇಸಿಕ್ ಪೇ ಮಾತ್ರ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಡಿಎನ್ಎಸ್ ಅಲವೆನ್ಸ್ ಕೂಡ ಕೊಟ್ಟಿದ್ದಾನೆ. ಬೇಸಿಕ್ ಪೇ ಬಂದ್ಬಿಟ್ಟು 2,52,000. ನಾವು ಪರ್ ಮಂತ್ ಇರೋದನ್ನ ಪರ್ ಆನಮ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಪರ್ ಮಂತ್ 21,000 ಇತ್ತು, ಪರ್ ಆನಮ್ ಮಾಡ್ಕೊಂಡ್ರೆ 2,52,000 ಬಂದಿದೆ. ಆ್ಯಂಡ್ ಡಿಎನ್ಎಸ್ ಅಲವೆನ್ಸ್ ಬಂದ್ಬಿಟ್ಟು 7,000 ಪರ್ ಮಂತ್ ಇದೆ, ಪರ್ ಆನಮ್ ಮಾಡ್ಕೊಂಡು 84,000 ಬಂದಿದೆ. ಇಲ್ಲಿ DP ಕೊಟ್ಟಿಲ್ಲ, ಅಂದರೆ ಡಿಎನ್ಎಸ್ ಪೇ ಕೊಟ್ಟಿಲ್ಲ. ಕಮಿಷನ್ ಕೊಟ್ಟಿದ್ದಾನೆ 15,000. ನಮಗೆ ಬಂದಿರೋ ಎಲ್ಲ ಅಮೌಂಟ್ನು ಆ್ಯಡ್ ಮಾಡ್ಕೊಂಡ್ರೆ ನಮಗೆ 3,51,000 ಬರುತ್ತೆ. ಈ 3,51,000 ಬಂದ್ಬಿಟ್ಟು ಸ್ಯಾಲರಿ ಆಫ್ RPF ಆಗಿರುತ್ತೆ. ಇದ್ರ ಮೇಲೆ ನಮಗೆ 12% ಎಕ್ಸಾಮ್ಟ್ ಇರುತ್ತೆ. ನೀವು ನೋಡ್ಕೋಬಹುದು 12% ಆನ್ ದ ಸ್ಯಾಲರಿ. 3,51,000 ಮೇಲೆ 12% ಮಾಡ್ಕೊಂಡ್ರೆ 42,120 ಬರುತ್ತೆ. ಈ 42,120ನ 72,000 ಲೆಸ್ ಮಾಡ್ಕೊಂಡ್ರೆ 29,880 rupees ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಕ್ರೆಡಿಟೆಡ್. ಎಷ್ಟು ಇಂಟ್ರೆಸ್ಟ್ ನಮಗೆ ಬರ್ತಾ ಇದೆ, ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ನ ಇಗ್ನೋರ್ ಮಾಡಬೇಕು, ಕಂಪ್ನಿ ಮಾತ್ರ ತಗೋಬೇಕು. ಇವಾಗ ಇಂಟ್ರೆಸ್ಟ್ ನೋಡೋಣ ಬನ್ನಿ. 11% ಇಂಟ್ರೆಸ್ಟ್, ಅದು 44,000 ಬಂದಿದೆಯಂತೆ. 44,000 ಇಂಟ್ರೆಸ್ಟ್ ಕ್ರೆಡಿಟೆಡ್, ಅದಕ್ಕೆ ಎಕ್ಸಾಮ್ಷನ್ ಬಂದ್ಬಿಟ್ಟು 9.5% ಇದೆ. ಸೊ 44,000 ಇಸ್ ದ ಇಂಟ್ರೆಸ್ಟ್ ಅಮೌಂಟ್ ಇಂಟು ಎಕ್ಸಾಮ್ಷನ್ ರೇಟ್ ಡಿವೈಡೆಡ್ ಬೈ ಇಂಟ್ರೆಸ್ಟ್ ರೇಟ್. ಹಂಗೆ ಮಾಡಿದ್ರೆ ನಮಗೆ 38,000 ಬರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಕೊಡ್ಬೇಕಂತಂದ್ರೆ 44,000 ಬಂದ್ಬಿಟ್ಟು ನಮಗೆ ಇಂಟ್ರೆಸ್ಟ್ ಅಮೌಂಟ್ ಆಗಿರುತ್ತೆ. ಎಷ್ಟು ಪರ್ಸೆಂಟಿಗೆ ಬಂದಿರೋದು, ಅದು 11% ಬಂದಿರೋದು. ಸೊ 44,000 11 ಡಿವೈಡ್ ಮಾಡ್ಕೊಂಡ್ರೆ ನಮಗೆ 1% ಎಷ್ಟು ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ. ಆ ಬರೋ 1% ವ್ಯಾಲ್ಯೂನ ನಾವು ಇಂಟು 9.5 ಮಾಡಿಕೊಂಡ್ರೆ ನಮಗೆ 38,000 ಬರುತ್ತೆ. ಈ ಥರನೂ ಮಾಡ್ಬೋದು. ಇಲ್ಲಾಂತಂದರೆ ಇಂಟ್ರೆಸ್ಟ್ ಅಮೌಂಟ್ ಇಂಟು
ಎಕ್ಸಾಮ್ಷನಲ್ ರೇಟ್ ಡಿವೈಡೆಡ್ ಬೈ ಇಂಟ್ರೆಸ್ಟ್ ರೇಟ್ ಮಾಡಿಕೊಂಡ್ರೆ ನಮಗೆ ಈ ಅಮೌಂಟೇ ಸಿಗುತ್ತೆ. 44,000 38,000 ಲೆಸ್ ಮಾಡಿಕೊಂಡ್ರೆ 6,000 ಬರುತ್ತೆ. ದಟ್ ಇಸ್ ಅ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಮೌಂಟ್. ಇವಾಗ ನಾವು ಪ್ರಾವಿಡೆಂಟ್ ಫಂಡ್ ನೋಡ್ಕೊಂಡಾಯ್ತು. ನೆಕ್ಸ್ಟ್ ಬರುತ್ತೆ ಪರ್ಕ್ವಿಸಿಟ್ಸ್. ಪರ್ಕ್ವಿಸಿಟ್ಸ್ ಅಲ್ಲಿ ಕೊಟ್ಟಿರೋದನ್ನು ಒಂದೇ RF ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ RF ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಸಪ್ರೇಟಾಗಿ ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ಬಿಕಾಸ್ ಈ 69,270 ಹೆಂಗ್ ಬಂತು ಅಂತ ನಾವು ಸಪ್ರೇಟಾಗಿ ವರ್ಕಿಂಗ್ ನೋಟ್ ಮಾಡಿ ತೋರಿಸ್ಕೊಳ್ಳೋಣ. RFA ವರ್ಕಿಂಗ್ ನೋಟ್ ನಂಬರ್ 1. ಸ್ಟೆಪ್ 1 ಬಂದ್ಬಿಟ್ಟು ಸ್ಯಾಲ್ರಿ ಆಫ್ RF ಅನ್ನ ಕಂಡಿಡ್ಕೋಬೇಕಾಗುತ್ತೆ. ನಾವು ಅದೇ ಕಂಡಿಡ್ದಿರೋದು. ಇದು ಕಂಡಿಡಿಯೋದು ತುಂಬಾ ಈಸಿ ಇರುತ್ತೆ. ನಮಗೆ ಈ ಸ್ಯಾಲ್ರಿಯಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ನಮ್ಗೆ ಏನು ಬಂದಿದೆ ಅಮೌಂಟ್ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಸ್ಯಾಲ್ರಿ ಆಫ್ RFA ಗೊತ್ತಾಗುತ್ತೆ. ಬಟ್ ಈ ಡಿಯರ್ನೆನ್ಸ್ ಅಲವೆನ್ಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇನ್ನು ತುಂಬಾ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕಾಗುತ್ತೆ. ಈ ಡಿಯರ್ನೆನ್ಸ್ ಅಲವೆನ್ಸ್ ಬಂದ್ಬಿಟ್ಟು ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ, ಇಲ್ಲಾಂದ್ರೆ ಸರ್ವಿಸ್ ಬೆನಿಫಿಟ್, ಇಲ್ಲಾಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆದ್ರೆ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಈ ಕ್ವಶನ್ ಅಲ್ಲೂ ಏನ್ ಹೇಳಿದ್ದಾನೆ, ಎಲಿಜಿಬಲ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್, ಅದಕ್ಕೆ ಕನ್ಸಿಡರ್ ಮಾಡ್ತಾ ಇದೀವಿ. ಸಪೋಸ್ ಏನಾದ್ರು ಈ ಕ್ವಶನ್ ಡಿಯರ್ನೆನ್ಸ್ ಅಲವೆನ್ಸ್ ಆಫ್ ₹7,000 ಪರ್ ಮಂತ್ ಅಂತ ಇಲ್ಲಿಗೆ ಎಂಡ್ ಆಗಿದ್ರೆ ನಾವು ಇದನ್ನ ಇಗ್ನೋರ್ ಮಾಡ್ತಾ ಇದ್ವಿ. ಓಕೆನಾ ಗೈಸ್, ಅರ್ಥ ಆಯ್ತಾ? ಸೊ ಸ್ಯಾಲರಿಯಿಂದ ಹಿಡಿದ್ಬಿಟ್ಟು ಅಲವೆನ್ಸಸ್ ವರೆಗೂ ಏನು ಅಮೌಂಟ್ ಬಂದಿದೆ ಎಲ್ಲ ಆ್ಯಡ್ ಮಾಡ್ಕೊಂಡೆ ನಮಗೆ ಸ್ಯಾಲರಿ ಆಫ್ RFA ಗೊತ್ತಾಗುತ್ತೆ. ಅದು 4,21,800. ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದೆ ಸ್ಟೆಪ್ 2 ಏನ್ ಮಾಡಬೇಕಿತ್ತು ಅಂತ ಅಂದ್ರೆ, ಸ್ಟೆಪ್ 2 ಬಂದ್ಬಿಟ್ಟು ಓನ್ಡ್ ಎರ್ಡ್ ಅಂತ ನಾವು ಕಂಡುಹಿಡಿಬೇಕಾಗಿತ್ತು. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಅವನೇ ಸೀದಾ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ ಓನ್ಡ್ ಅಂತ. ಸೊ ನಮಗೆ ಸ್ಟೆಪ್ 2 ಬೇಡ. ಅಂದ್ರೆ ಹೇಳ್ಕೊಡೋದಿದ್ರೆ ಹೇಳ್ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೆಪ್ 2 ಹೆಂಗ್ ಮಾಡ್ಬೇಕಂತ. ನಾವು ಫಸ್ಟ್ ಬಂದ್ಬಿಟ್ಟು ಅದು ಓನ್ಡ್ ಎರ್ಡ್ ಅಂತ ಕಂಡುಹಿಡ್ಕೋಬೇಕಿತ್ತು. ಅಲ್ಲಿ ಓನ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಓನ್ಡ್ ಅಲ್ಲಿ ಬಂದ್ಬಿಟ್ಟು ಅವ್ನು ಯಾವ ಏರಿಯಾದಲ್ಲಿ ಇದ್ದಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಟ್ರೋಪಾಲಿಟಿಷನ್ಸ್ ಏರಿಯಾಸ್ ಇದೆ ಲೈಕ್ ಡೆಲ್ಲಿ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು ಅಂಡ್ ಮುಂಬೈ. ಈ 5 ಏರಿಯಾ ಕೊಟ್ಟಿದ್ರೆ ನಮಗೆ ಫಸ್ಟ್ ಪಾಪ್ಯುಲೇಷನ್ ಅಲ್ಲಿ ಬರುತ್ತೆ. ಸೊ ಪಾಪ್ಯುಲೇಷನ್ ಇಂಥ ಮೆಟ್ರೋಪಾಲಿಟಿಷನ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಕಾಮನ್ ಆಗಿ ಮೋರ್ ದೆನ್ 25 ಲ್ಯಾಕ್ ಇರುತ್ತೆ. ಸೊ ನಾವು 15% ಆನ್ ದ ಸ್ಯಾಲರಿ ಮೇಲೆನೆ ಮಾಡ್ಕೋಬೇಕಾಗುತ್ತೆ. ಸೊ ಈ 15% ಆಫ್ ದ ಸ್ಯಾಲರಿ ಯಾವುದು RFA ಸ್ಯಾಲರಿನ ಕಂಡಿಡ್ಕೊಂಡ್ವಲ್ಲ ಆ ಸ್ಯಾಲರಿ ಮೇಲೆ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಅವ್ನಿರೋದು ಬಂದ್ಬಿಟ್ಟು ಎಲ್ಲಿ ಅಂತ ಕೊಟ್ಟಿದ್ದಾನೆ, ಮುಂಬೈಲಿ ಇದ್ದಾನೆ ಅಂತ ಕೊಟ್ಟಿದ್ದಾನೆ. ಸೊ ಅವ್ನು ಮುಂಬೈಲಿ ಇದ್ದಾನೆ ಅಂತ ಅಂದ್ರೆ ಪಾಪ್ಯುಲೇಷನ್ ಮೋರ್ ದೆನ್ 25 ಲ್ಯಾಕ್ ಇರುತ್ತೆ. ಸೊ 15% ಆನ್ ದ ಸ್ಯಾಲರಿನೇ ಮಾಡ್ಕೋಬೇಕಾಗುತ್ತೆ. ಅಂಡ್ ಕಂಡೀಷನ್ 2, ಪಾಪ್ಯುಲೇಷನ್ ಏನಾದ್ರು ಬಿಟ್ವೀನ್ 10 ಲ್ಯಾಕ್ ಟು 25 ಲ್ಯಾಕ್ ಇದ್ರೆ 10% ಆಫ್ ದ ಸ್ಯಾಲರಿ ಮಾಡ್ತಿದ್ವಿ. ಆರ್ ಲೆಸ್ ದೆನ್ 10 ಲ್ಯಾಕ್ ಇದ್ರೆ 7.5% ಮಾಡ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಕ್ಲಿಯರ್ ಆಗಿದೆ ಅವ್ನಿರೋದು ಮುಂಬೈಯಲ್ಲಿ. ಸೊ ಮುಂಬೈಯಲ್ಲಿ ಇದ್ದಾನೆ ಅಂತಂದ್ರೆ ಪಾಪ್ಯುಲೇಷನ್ ಮೋರ್ ದೆನ್ 25 ಲ್ಯಾಕ್ ಇರುತ್ತೆ. ಸೊ 15% ಅಂದ್ರೆ ಸ್ಯಾಲರಿನೇ ಮಾಡ್ಕೊಳ್ಳೋಣ ಬನ್ನಿ. ಸೊ ನಾವಿವಾಗ ಸೀದಾ ಟ್ಯಾಕ್ಸಬಲ್ RFA ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ನಮಗೆ ಎರಡೇ ವ್ಯಾಲ್ಯೂ ಬರೋದು, ವ್ಯಾಲ್ಯೂ ಆಫ್ ಅನ್ಫರ್ನಿಶ್ಡ್ ಸ್ಯಾಲರಿ ಆರ್ RFA. ನಮಗೆ ಸ್ಯಾಲರಿ ಬಂದ್ಬಿಟ್ಟು ಎಷ್ಟು 4,21,800 ಬಂದಿದೆ. ಅದ್ರ ಮೇಲೆ 15% ಮಾಡ್ಕೋಬೇಕು. ಏನಕ್ಕೆ 15% ಮಾಡ್ಕೋಬೇಕು ಅಂತ ಇವಾಗ ನಾನು ಹೇಳ್ಕೊಟ್ಟಿದ್ದೀನಿ. ಬಿಕಾಸ್ ಪಾಪ್ಯುಲೇಷನ್ ಬಂದ್ಬಿಟ್ಟು ಮೋರ್ ದೆನ್ 25 ಲ್ಯಾಕ್ಸ್ ಇರೋದ್ರಿಂದ ನಾವಿಲ್ಲಿ 15% ಆನ್ ದ ಸ್ಯಾಲರಿ ತಗೋಬೇಕಾಗುತ್ತೆ. ಫಸ್ಟ್ 4,21,800 ಇಂಟು 15% ಮಾಡ್ಕೊಂಡ್ರೆ 63,270 rupees ಬರುತ್ತೆ. ಇದ್ರ ಜೊತೆಗೆ ಕಾಸ್ಟ್ ಆಫ್ ಫರ್ನಿಚರ್ ನೀವು ಕ್ವಶನ್ ಅಲ್ಲಿ ನೋಡ್ಕೋಬಹುದು. ಕಾಸ್ಟ್ ಆಫ್ ಫರ್ನಿಚರ್ 60,000 ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಕಾಸ್ಟ್ ಆಫ್ ಫರ್ನಿಚರ್ 60,000. ಇದು ಬಂದ್ಬಿಟ್ಟು ನಮಗೆ ಜಸ್ಟ್ RFA ಕ್ಯಾಲ್ಕುಲೇಷನ್ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ, ಎಲ್ಲೂ ಬರೋದಿಲ್ಲ. ಸೊ 60,000 ಮೇಲೆ ನಾವು 10% ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬಿಕಾಸ್ ಇಟ್ಸ್ ಅ ಫಿಕ್ಸ್ಡ್ ಬೈ IT ಆಕ್ಟ್ ಆಫ್ 1961. ಸೊ 10% ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 60,000 ಮೇಲೆ 10% ಮಾಡಿದ್ರೆ ನಮಗೆ 6,000 ಬರುತ್ತೆ. ಈ ಬರೋ 6,000 ನಾವು ಇದ್ರಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. 63,270 ನಾವು ಇದನ್ನ ಆಡ್ ಮಾಡ್ಕೊಂಡ್ರೆ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ, 69,270 rupees. So hence we have calculated the RFA salary and taxable RFA, that is 69,270 rupees. ಸೊ ಇಲ್ಲಿವರೆಗೂ ಬಂದಿರೋ ಎಲ್ಲ ಅಮೌಂಟ್ ನಾವು ಆಡ್ ಮಾಡ್ಕೊಂಡ್ರೆ ನಮಗೆ 5,26,950 rupees ಬರುತ್ತೆ. ಅದೇ ಗ್ರಾಸ್ ಸ್ಯಾಲರಿ ಆಗಿರುತ್ತೆ. ಇದರಲ್ಲಿ ಸರ್ಟನ್ ಡಿಡಕ್ಷನ್ಸ್ ಇರುತ್ತೆ. ಡಿಡಕ್ಷನ್ಸ್ ಬಂದ್ಬಿಟ್ಟು ಸೆಕ್ಷನ್ 16 ಅಲ್ಲಿ ಡಿಫೈನ್ ಆಗಿದೆ. ಅದು 3 ಡಿಡಕ್ಷನ್ಸ್ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 1 50,000. ಇದು ಫಿಕ್ಸ್ಡ್ ಆಗಿರುತ್ತೆ, ಅದಕ್ಕೆ ಇದನ್ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕರೆಯೋದು. ಅಂಡ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಓನ್ಲಿ ಫಾರ್ ದ ಗವರ್ಮೆಂಟ್ ಎಂಪ್ಲಾಯ್. ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ನ ಪೇ ಮಾಡಿದ್ದಾನೆ ಯಾರು, ಎಂಪ್ಲಾಯ್ ಪೇ ಮಾಡಿರೋದು, ನಾಟ್ ದ ಎಂಪ್ಲಾಯರ್. ಸ್ಮಿತಾ ಬಂದ್ಬಿಟ್ಟು ಪ್ರೊಫೆಷನಲ್ ಟ್ಯಾಕ್ಸ್ ನ ಪೇ ಮಾಡಿದ್ದಾರೆ ಅಂತೆ 2,400 ಪರ್ ಆನಮ್. ಸೊ ಇಲ್ಲಿ 2,400 ನ ಮಾತ್ರ ಬರ್ಕೋಬೇಕಾಗುತ್ತೆ. ಸೊ ನಮಗ್ ಬಂದಿರೋ ಈ ಗ್ರಾಸ್ ಸ್ಯಾಲರಿಯಲ್ಲಿ
ಈ 50,000 ಮತ್ತು 2,400 ಲೆಸ್ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ, ಟ್ಯಾಕ್ಸಬಲ್ ಇನ್ಕಮ್ ಸಿಗುತ್ತೆ. ದಟ್ ಈಸ್ 4,74,550 rupees. ನಮಗೆ ಕ್ವಶನಲ್ಲಿ ಕೇಳಿರೋದೇನು, ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಕಂಪ್ಯೂಟ್ ದ ಟ್ಯಾಕ್ಸಬಲ್ ಸ್ಯಾಲ್ರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2024 and 25. And what we have did, we also calculated the taxable income, that is 4,74,550 rupees. Hence we have solved the sum. And income from the ಸ್ಯಾಲ್ರಿ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.